ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿ ಅಂಗಳ. ನಾನಿವತ್ತು ನಿಮಗೆ ಪುದೀನ ಪಲಾವ್ ಮಾಡೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡತ್ತೀನಿ. ನಾನು ಇದಕ್ಕೆ ತೊಗೊಂಡಿರೋ ಸಾಮಗ್ರಿಗಳು: 1 ಕಟ್ಟು ಪುದೀನ, ಅರ್ಧ ಕಟ್ಟು ಕೊತ್ತಂಬರಿ, 3ರಿಂದ 4 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 10ರಿಂದ 11 ಕರಿಮೆಣಸು, 4ರಿಂದ 5 ಲವಂಗ, 1 ಇಂಚು ಚಕ್ಕೆ, 2 ಏಲಕ್ಕಿ ಮತ್ತು ಹಸಿ ಕೊಬ್ಬರಿ. ನನಗಿಲ್ಲಿ ಹಸಿ ಕೊಬ್ಬರಿ ಸಿಗಲ್ಲ, ಆದ್ದರಿಂದಾಗಿ ನಾನಿಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಹಾಕಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ನೋಡ್ತಿದ್ದೀರಾ, ಇಲ್ಲಿ ಎಲ್ಲ ಥರದ ವೆಜಿಟೇಬಲ್ಸ್ನ ನಾನು ಯೂಸ್ ಮಾಡಿದ್ದೀನಿ. ಮೊದಲದಾಗಿ ನಾವು ಪುದೀನ ಪೇಸ್ಟನ್ನ ತಯಾರು ಮಾಡ್ಕೋಬೇಕು. ಅದಕ್ಕೆ ನಾನು ತೊಗೊಂಡಿದ್ದಂಥ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ರುಬ್ಕೊಳ್ಳೋಣ. ಕೊತ್ತಂಬರಿ, ಪುದೀನ, ಕೊಬ್ಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕರಿಮೆಣಸು ಎಲ್ಲದನ್ನು ಹಾಕ್ಕೊಂಡು, ಆಮೇಲೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕೋತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ಇದನ್ನು ಈ ಥರ ನೀಟಾಗಿ ಪೇಸ್ಟನ್ನ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಪೇಸ್ಟ್ ಆಗುತ್ತೆ. ಅದಾದಮೇಲೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಅದಾದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಕರಿಮೆಣಸು ಮತ್ತು 1 2 3 4 ಪಲಾವ್ ಎಲೆನೂ ಕೂಡ ಹಾಕ್ಕೊಂಡಿದ್ದೀನಿ ನಾನು ಪಲಾವ್ ರೆಡಿ ಮಾಡೋಕ್ಕೆ. ಇದು ನೀಟಾಗಿ ಕಾಯಲಿ. ಎಲ್ಲ ಕಾದಾದಮೇಲೆ ನಾವು ತರಕಾರಿ ಏನೇನು ತೊಗೊಂಡಿರ್ತೀವಲ್ವ ಅದನ್ನು ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳೋಣ. ಮೊದಲು ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಕ್ಯಾರೆಟು, ಅದಾದಮೇಲೆ ಬೀನ್ಸ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ಆಲೂಗಡ್ಡೆ ಮತ್ತು ಬೀಟ್ರೂಟ್ ಏನಿರುತ್ತಲ್ವ ಅದನ್ನು ಒಂದೊಂದಾಗಿ ಹಾಕೋತಿದ್ದೀನಿ. ಹಸಿ ಬಟಾಣಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ತರಕಾರಿ ಬೇಯಬೇಕಲ್ಲ, ಅದಕ್ಕೆ ನಾವು ಇಲ್ಲಿ ಉಪ್ಪು ಹಾಕ್ಕೊಳ್ತೀವಿ. ಆಮೇಲೆ ಟೊಮ್ಯಾಟೊ, ತರಕಾರಿ ಎಲ್ಲ ನೀಟಾಗಿ ಬೆಂದಾದಮೇಲೆ ನಾವೇನು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದು ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಕೈ ಆಡಿಸ್ಕೊಳ್ಳಿ. ಪೇಸ್ಟಿಂದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಹಾಗೆ ಬಿಡಿ. ಇದರಿಂದ ಪೇಸ್ಟಿಂದ ಎಣ್ಣೆ ಸಪ್ರೇಟ್ ಆಗುತ್ತೆ. ಅದಾದಮೇಲೆ ನೀರು ಹಾಕೋತಿದ್ದೀನಿ. ನಾನಿಲ್ಲಿ 2 ಗ್ಲಾಸು ನೀರಿಗೆ 1 ಗ್ಲಾಸ್ ಅಕ್ಕಿ, ಅಂದರೆ ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀರಾ ಅಂದರೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ಆ ಅಳತೆಯಲ್ಲಿ ನಾನು 4 ಗ್ಲಾಸ್ ನೀರು 2 ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಉಪ್ಪನ್ನ ನೋಡ್ಬೋದು, ನಿಮ್ಗೆ ಉಪ್ಪು ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸ್ತು ಅಂದರೆ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ಇಲ್ಲಿ. ನೀಟಾಗಿ ಒಂದು 10ರಿಂದ 15 ನಿಮಿಷ ಕುದಿಯೋದಕ್ಕೆ ಬಿಟ್ಟು ಪಲಾವ್ದು ಮಿಕ್ಸರ್ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ, ಅಥವಾ ನಾನಿಲ್ಲಿ ಅಲ್ಯೂಮಿನಿಯಂ ಪೇಪರ್ ರ್ಯಾಪ್ನ ಮುಚ್ತಿದ್ದೀನಿ. ನೀವು ಮುಚ್ಚಳ ನಿಮ್ಮ ಸೈಜ್ ಕರೆಕ್ಟಾಗಿದ್ದರೆ ಅದನ್ನು ಮುಚ್ಕೊಳ್ಳಿ, ಏರ್ ಟೈಟ್ ಆಗುತ್ತೆ. ಆಮೇಲೆಲ್ಲ ನೀರೆಲ್ಲ ಹೋಗಿದ್ದಾದ್ಮೇಲೆ ತೆಗೆದು ನೋಡಿದ್ರೆ ಪಲಾವ್ ರೆಡಿ ಇರುತ್ತೆ. ನೀವು ಈ ಪಲಾವ್ನ ರಾಯ್ತಾ ಜೊತೆಗೆ ತಿನ್ಬೋದು, ಅಥವಾ ಬೇರೆ ಯಾವುದಾದ್ರೂ ಸೈಡ್ ಡಿಶ್ನ ಮಾಡಿಕೊಂಡು ಅದ್ರ ಜೊತೆಗೂ ತಿನ್ಬೋದು, ಅಥವಾ ಹಾಗೇನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಆಲ್. ನಿಮಗೆ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.